ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರಿ. ಏನಪ್ಪ ಅಂತ ಅಂದರೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಷ್ಟೇ ಅಲ್ಲದೆ ಪರ್ಸ್ನಲಿ ಮೆಸೇಜ್ ಕೂಡ ಮಾಡಿದ್ದೀರಾ. ಏನಾಯ್ತು ಅಕ್ಕ, ಏನಾಯ್ತು, ನೀವೇನು ಭಯ ಪಡಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ. ಸೊ ಯಾರು ಏನು ವರಿ ಮಾಡಬೇಕಾಗಿಲ್ಲ, ಐ ಕ್ಯಾನ್ ಮ್ಯಾನೇಜ್. ಏನು ಆಗಿದ್ದು ಇಶ್ಯೂ ಅಂದರೆ, ನಾನು ಲಾಸ್ಟ್ ಡಿಸೆಂಬರ್ 28ಗೆ ಒಂದು ವಿಡಿಯೋ ಮಾಡಿದೆ. ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿರುವಂತಹ ಮುಸ್ಲಿಂಗಳಾಗಿರ್ಬೋದು ಅಥವಾ ಕ್ರೈಸ್ತರಾಗಿರ್ಬೋದು, ಇವತ್ತು ಏನು ಧರ್ಮ ಅಂತ ಕೋಮು ಗಲಭೆ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರಲ್ವಾ, ಸೊ ಅದನ್ನೇ ಬೇಸ್ಡ್ ಆಗಿ ಇಟ್ಕೊಂಡು ಇನ್ ಕೇಸ್ ಮುಸ್ಲಿಂ ಅವರು ಅವ್ರ ಕಂಟ್ರಿಗೆ ಹೋದ್ರು, ಕ್ರೈಸ್ತರು ಅವ್ರ ಕಂಟ್ರಿಗೆ ಹೋದ್ರು, ಅವಾಗ ಏನ್ ಮಾಡ್ತೀರಾ? ಭಾರತದಲ್ಲಿರುವಂತಹ ಹಿಂದೂ ಧರ್ಮದೊಳಗೆ ಬರುವಂತಹ ವಿವಿಧ ಜಾತಿಗಳ ನಡುವೆ ಬೆಂಕಿ ಹಚ್ಚುತ್ತೀರಾ? ಯಾರದು ಡಿಪೆಂಡೆನ್ಸಿ ಇಲ್ಲದೆ ನಾವು ಏನೇ ಒಂದು ಕೆಲಸನಾದ್ರೂ, ಯಾವುದೇ ಒಂದು ವ್ಯಾಪಾರ ವ್ಯವಹಾರನಾದ್ರೂ ಇಂಡಿಯಾ ಸ್ವತಂತ್ರವಾಗಿ ಮಾಡಬಲ್ಲದ ಅನ್ನುವಂತಹ ರೀತಿಯಲ್ಲಿ ನಾನು ವಿಡಿಯೋ ಮಾಡಿ ಹಾಕಿದ್ದು. ಇನ್ ಕೇಸ್ ಅಂದರೆ ಎಲ್ಲ ಅವ್ರವ್ರ ಕಂಟ್ರಿಗೆ ಹೋದ್ರು, ಏನು ಎಲ್ಲರೂ ಅಂದರೆ ಮುಸ್ಲಿಮ್ನಾಗಿರ್ಬೋದು ಅಥವಾ ಕ್ರೈಸ್ತರನ್ನಾಗಿರ್ಬೋದು ಈ ರೀತಿ ಟಾರ್ಗೆಟ್ ಮಾಡಿ ಅವ್ರವ್ರ ಕಂಟ್ರಿಗೆ ಕಳಿಸಿದ್ರು ಅಂದರೆ ಆ ಕಂಟ್ರಿಯವರು ಸುಮ್ಮನೆ ಇರ್ತಾರ? ಆ ಕಂಟ್ರಿಯಲ್ಲಿರುವಂತಹ ನಮ್ಮ ಹಿಂದೂಗಳನ್ನ ಮತ್ತೆ ನಮ್ಮ ರಾಷ್ಟ್ರಕ್ಕೆ ಓಡಿಸ್ತಾರೆ. ಆವಾಗ ಏನು ಮಾಡ್ತೀರಾ ಅನ್ನುವಂತಹ ವಿಚಾರವನ್ನ ಹೇಳಿದ್ದು. ಆ್ಯಂಡ್ ಕ್ಯಾಪ್ಷನಲ್ಲಿ ನಾನು ಸರಿಯಾಗಿ ಮೆನ್ಷನ್ ಮಾಡಿದ್ದೆ. ಹಿಂದೂ ಧರ್ಮದಲ್ಲಿ ಇದ್ಕೊಂಡು ಹಿಂದೂ ಧರ್ಮದ ಹೆಸರಲ್ಲಿ ಅಧರ್ಮದ ಕೆಲಸ ಮಾಡೋಂಥವ್ರಿಗೆ ನಾಚಿಕೆ ಆಗಬೇಕು ಅಂತಾನೆ ಕೇಳಿದ್ದೆ. ಅದೆಲ್ಲ ಬಿಟ್ರು ಏನಪ್ಪ ಅಂದರೆ, ನನ್ನನ್ನೇ ಕೋಮುವಾದಿ ಮಾಡಿದ್ರು. ಅಂದರೆ ನಾನು ಹಿಂದೂ ಮುಸ್ಲಿಂ ಜಗಳನ ಹಚ್ಚುವಂತಹ ಪ್ರಯತ್ನದಲ್ಲಿ ಮುಳುಗಿದ್ದೀನಿ ಅಂತ ನನ್ನ ಮೇಲೇನೆ ಸುಮೋಟೋ ಕೇಸ್ ಫೈಲ್ ಮಾಡಿದ್ದಾರೆ. ಮಾಡಲಿ, ಅಡ್ಡಿ ಇಲ್ಲ, ಇದೆಲ್ಲ ಆಗಲಿ. ರಿಯಾಲಿಟಿ ಹೇಳುವಾಗ ಇಂಥ ಸಪ್ರೆಷನ್ಸ್ ಕೆಲಸಗಳು ನಡೀತಾ ಇರತ್ತೆ, ನಡೀಲಿ, ಐ ಡೋಂಟ್ ಕೇರ್, ಆಯ್ತಾ? ಅವರೆಷ್ಟು ಟ್ರೈ ಮಾಡಿ ಅನ್ಕೋಬೋದೇನೋ ಎಷ್ಟೊಂದು ಜನ ಏನು ಈ ಥರ ಮಾಡಿದರೆ ಕುಗ್ಗಿ ಸುಮ್ಮನಾಗ್ತೀನಿ ಅಂತ. ನೋ ವೇ, ದಟ್ಸ್ ಇಂಪಾಸಿಬಲ್. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ, ನಾನು ಯಾವತ್ತೂ ಕೂಡ ನಾನು ಕೋಮುವಾದ ಸೃಷ್ಟಿ ಮಾಡುವಂತಹ ಕೆಲಸ ಮಾಡಲ್ಲ. ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು, ಯಾರು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅದರಲ್ಲಿ. ಬಟ್ ನನ್ನ ಪ್ರತಿಯೊಂದು ವಿಡಿಯೋಸಲ್ಲೂ ಕೂಡ ಇರೋದು ಎಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು. ಅದು ನಮ್ಮ ದೇಶ ಏನಿದೆ, ಇದು ಸರ್ವಧರ್ಮಕ್ಕೂ ಸಮಾನ ಅವಕಾಶ ನೀಡುವಂತಹ ದೇಶ. ಅದಕ್ಕೆ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಅಂತಲೂ ನಾವು ಓದ್ಕೊ ಬಂದಿರೋದು ಹೌದು. ಆದರೆ ಇವಾಗ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಿದ್ದಾರೆ. ಇವತ್ತೇನು ಧರ್ಮ ಅನ್ಕೊಂಡು ಬೆಂಕಿ ಹಚ್ಚುತ್ತಿದ್ದಾರೆ. ಇನ್ ಕೇಸ್ ಅನ್ಯ ಧರ್ಮೀಯರೆಲ್ಲ ಅವ್ರವ್ರ ದೇಶಕ್ಕೆ ಹೋದ್ಮೇಲೆ ಭಾರತದಲ್ಲಿ ಜಾತಿ ಮಧ್ಯೆ ಬೆಂಕಿ ಹಚ್ಚುತ್ತೀರಾ, ಈ ರೀತಿ ಲಾಭ ತಗೊಳಕ್ ನೋಡ್ತೀರಾ ಅನ್ನುವಂತಹ ವಿಡಿಯೋ ಮಾಡಿದ್ದನ್ನ ಅವರು ನಾನು ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚುವಂತಹ ಕೆಲಸ ಮಾಡಿದ್ದೀನಿ ಅಂತ ಕಂಪ್ಲೇಂಟಲ್ಲಿ ರೈಸ್ ಮಾಡಿ ನನ್ನ ಮೇಲೆ ಸುಮೋಟೋ ಕೇಸ್ ಹಾಕಿದ್ದಾರೆ. ಆ್ಯಂಡ್ ಇನ್ಕ್ಲೂಡಿಂಗ್ ಸ್ಟೇಷನಲ್ಲೂ ಕೂಡ ಏನು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಅನ್ನೋದು ಅವ್ರು ನೋಡಿಲ್ಲ, ಗೊತ್ತಾ? ಅದ್ಯಾವ ರೀತಿ ಕೇಸ್ ಫೈಲ್ ಮಾಡಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಅದು ಸರಿಯಾಗಿ ಕೋರ್ಟಿಗೆ ಹೋಯ್ತು ಅಂದರೆ ಇವತ್ತು ಆ ಕೇಸ್ ಅಂತೂ ವಿನ್ ಆಗಲ್ಲ. ಬಿಕಾಸ್ ಅವರು ಕೂಡ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿಲ್ಲ, ನಾ ಹೇಳಿರುವಂತಹ ವರ್ಡ್ಗಳು ಒಂದೂ ಅರ್ಥ ಮಾಡ್ಕೊಂಡಿಲ್ಲ. ಇವರೆಲ್ಲ ಒಂದು ವಿಚಾರವನ್ನ ಅರ್ಥೈಸ್ಕೊಳ್ದೆ ಅದು ಯಾವ ರೀತಿ ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಆ್ಯಂಡ್ ಕಂಪ್ಲೇಂಟ್ ಕೊಟ್ಕೊಳ್ತಾರೆ ಅಥವಾ ಸುಮೋಟೋ ಕೇಸ್ ಫೈಲ್ ಮಾಡ್ತಾರೆ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಆ್ಯಂಡ್ ಫ್ಯೂಚರಲ್ಲಿ ಇಂತಹ ಸುಮಾರು ಕೇಸ್ಗಳನ್ನು ಫೇಸ್ ಮಾಡೋಕ್ಕೆ ಇದೊಂದು ಬೇಸ್ಮೆಂಟ್. ಫೇಸ್ ಮಾಡಲಿಕ್ಕೆ, ಅಂಥ ಸಿಚುವೇಶನ್ಸ್ನ ಫೇಸ್ ಮಾಡಲಿಕ್ಕೆ ಇದೊಂದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ತುಂಬ ಸಪೋರ್ಟಿವ್ ಆಗಿ ಮೆಸೇಜ್ ಮಾಡಿದ್ದೀರಾ ಪರ್ಸ್ನಲಿ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.